ಮೇನ್ ಕ್ರಾಪ್ ಅಂದ್ರೆ ಮೆಕ್ಕೆಜೋಳ ಮತ್ತು ರಾಗಿ ಸಜ್ಜಿ ಅವರು ಕೂಡ ಮಲ್ಟಿ ಕ್ರಾಪ್ ಯೂಸ್ ಮಾಡ್ತಾರೆ. ಹೆಚ್ಚಿನ ಹೊತ್ತು ಏನ್ ಕೊಡ್ತಾರೆ ರೈತರು ಅವ್ರು ಮೆಕ್ಕೆಜೋಳ ಕೊಡ್ತಾರೆ ಸರ್. ಮೆಕ್ಕೆಜೋಳ ಮತ್ತು ರಾಗಿ ಮತ್ತು ಸಜ್ಜಿ ಒಂದ್ ದಿನಕ್ಕೆ 25 ಎಕರೆ ರೈತ ಆರಾಮಾಗಿ ಸಲೀಸಾಗಿ ಬಿತ್ತನೆ ಮಾಡಬಹುದು. ಈ ಕಡೆ ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ ಆ ಕಡೆ ರಾಣೆಬೆನ್ನೂರು, ಚಿತ್ರದುರ್ಗ, ಶಿಕಾರಿಪುರ, ಇಳಕೆರೂರು, ಹಂಸಾಗರ ಆ ಕಡೆ ಏನ್ ಭಾಗ ಇದೆ ಅಲ್ಲ ಸರ್, ಆ ಕಡೆ ನಮ್ಕಿಂತ ಬಿರುಸು ಭೂಮಿ ಇದೆ. ಹಿರಿಯೂರು ಮಠನು ತುಂಬಾ ಹಾರ್ಡ್ ಇದೆ. 30 SP ಅಬೌವ್ ಸರ್. ಇದು ಕೂಡ ರೈತರು 30-40 ಸಾವಿರ ರೂಪಾಯಿ ಆರಾಮ ತಿಂಗಳಿಗೆ ಆದಾಯ ಆಗ್ತದೆ ಸರ್. ಯಾಕಂದ್ರೆ ಬಾಡಿಗೆ ಹೊಡೆಯೋ ರೈತರಿಗೆ ಹಾರ್ಡ್ ಮೆಟಲ್ ಮಾಡಿ ರೈತರಿಗೆ ಮುರಿಬಾರ್ದು. ಆಮೇಲೆ ಲಘು ಎಷ್ಟು ಹಾರ್ಡ್ ಭೂಮಿ ಇದ್ರೂ ಏನಾಗಲ್ಲ. 2 ಸೈಜು ಮೆಕ್ಕೆಜೋಳ ಮತ್ತು ರಾಗಿ ಬಿತ್ತಲಿಕ್ಕೆ ಅಷ್ಟೇ 6 ತಾಳು ಮತ್ತು 5 ತಾಳು ಯೂಸ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ ಡಿಸೈನ್ ಮಾಡಿ ತಯಾರು ಮಾಡಿರುವಂತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ರೈತರಿಗಾಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂತ ಕೂರಿಗೆ ಅಂತ ಹೇಳಿದ್ರಿ ಇದು. ಹೌದು ಸರ್. ಸೊ ಯಾವ ತರ ಸ್ಪೆಷಲ್ ಮತ್ತೆ ಯಾವ ಭಾಗದವ್ರಿಗೆ ತುಂಬಾ ಅನುಕೂಲ ಸರ್ ಇದು? ಇದು ರೈತರಿಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡುವಂತ ಕೂರಿಗೆ ಅಂತ ಹೇಳಿದೆ ಸರ್. ಅದೇ ಪ್ರಕಾರ ಸ್ಪೆಷಲ್ ಆಗಿ ಮಾಡಿರಿದೆ ಸರ್. ಇದು ರೈತರ ಡಿಮ್ಯಾಂಡ್ ಮ್ಯಾಗ ಮಾಡಿದೆ ಸರ್. ಇದು ಈ ಕಡೆ ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ ಆ ಕಡೆ ರಾಣೆಬೆನ್ನೂರು, ಚಿತ್ರದುರ್ಗ, ಶಿಕಾರಿಪುರ, ಹಿರೇಕೆರೂರು, ಆಮೇಲೆ ಚಿತ್ರದುರ್ಗ, ಹಂಸಾಗರ ಆ ಕಡೆ ಏನ್ ಭಾಗ ಇದೆ ಅಲ್ಲ ಸರ್, ಆ ಕಡೆ ನಮ್ಕಿಂತ ಬಿರುಸು ಭೂಮಿ ಇದೆ. ಹಿರಿಯೂರು ಮಠನು ತುಂಬಾ ಹಾರ್ಡ್ ಇದೆ. ಅವ್ರ ಮೇನ್ ಕ್ರಾಪ್ ಅಂದ್ರೆ ಮೆಕ್ಕೆಜೋಳ ಮತ್ತು ರಾಗಿ ಸಜ್ಜಿ ಅವರು ಕೂಡ ಮಲ್ಟಿ ಕ್ರಾಪ್ ಯೂಸ್ ಮಾಡ್ತಾರೆ ಸರ್. ಏನ್ ಕೊಡ್ತಾರೆ ರೈತರು ಅವ್ರು ಮೆಕ್ಕೆಜೋಳ ಕೊಡ್ತಾರೆ ಸರ್. ಮೆಕ್ಕೆಜೋಳ ಮತ್ತು ರಾಗಿ ಮತ್ತು ಸಜ್ಜಿಗೆ. ಓಕೆ. ಸೊ ಅದನ್ನ ಇದರಲ್ಲಿ ಆರಾಮಾಗಿ ಬಿತ್ತನೆ ಮಾಡಬಹುದಾ ಸರ್? ಇದರಲ್ಲಿ ಕೂಡ ಆರಾಮಾಗಿ ಬಿತ್ತನೆ. ಇದು ಕೂಡ ಎಕರೆಗೆ 25 ಎಕರೆ ಒಂದ್ ದಿನಕ್ಕೆ 25 ಎಕರೆ ರೈತ ಆರಾಮಾಗಿ ಸಲೀಸಾಗಿ ಬಿತ್ತನೆ ಮಾಡಬಹುದು. ಯಾಕಂದ್ರೆ ಸರ್ ಇದು ನಾವು ಸ್ಪೆಷಲ್ ಡಿಸೈನ್ ಯಾಕಂದ್ರೆ ಸರ್, ಈ ಕಡೆ ಬ್ಯಾಕ್ ಸೈಡ್ ಬಂದು ತೋರಿಸ್ತೀನಿ ಸರ್. ರೈತರಿಗೆ ನಮ್ ಕಡೆ ಲೈಟ್ ವೇಟ್ ಇರ್ತದ. ಆಗಲೇ ನಾನು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಇದು ಬಿರುಸು ಭೂಮಿಗೆ ಪೂರಾ ಕಾಸ್ಟಿಂಗ್ ಲೆಗ್ ಸರ್. ಫುಲ್ ಕಾಸ್ಟಿಂಗ್ ಸರ್. ಒಂದ್ ಲೆಗ್ ಇದು 18 kg ತೂಕ ಬರ್ತದೆ. ಅದಲ್ಲದೆ ಮತ್ತೆ ಇದು ಪೂರಾ ಪಾಟಾ ಸಿಸ್ಟಮ್ ಸರ್. ಇದು ಕೂಡ ಹೈ ಸ್ಟ್ರೆಂತ್ ಇದರಲ್ಲಿ ಹೀಟ್ ಕೊಟ್ಟು ರೈತರಿಗೆ ಹಾರ್ಡ್ ಮೆಟಲ್ ಮಾಡಿ ರೈತರಿಗೆ ಮುರಿಬಾರ್ದು. ಆಮೇಲೆ ಲಘು ಹಾರ್ಡ್ ಭೂಮಿ ಇದ್ರೂ ಏನಾಗಲ್ಲ. ಎಷ್ಟೇ ಹಾರ್ಡ್ ಭೂಮಿ ಇದ್ರು ಲಘು ಸೌಕಳಿ ಬರಲ್ಲ, ಏನು ಆಗಲ್ಲ ಅಲ್ವಾ ಸರ್? ಅದೇ ರೀತಿ ಇದು ಡಿಸೈನ್ ಮಾಡಿದೆ. ರೈತರಿಗೆ ಬಂದ್ಬಿಟ್ಟು 2 ಸೈಜು ಮೆಕ್ಕೆಜೋಳ ಮತ್ತು ರಾಗಿ ಬಿತ್ತಲಿಕ್ಕೆ ಅಷ್ಟೇ 6 ತಾಳು ಮತ್ತು 5 ತಾಳು ಯೂಸ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಸ್ಪೆಷಲ್ ಡಿಸೈನ್ ಮಾಡಿ ತಯಾರು ಮಾಡಿರುವಂತ ಸರ್. ಇದರಲ್ಲಿ ಓಕೆ ಸರ್, ಇದನ್ನು ಟ್ರಾನ್ಸ್ಪರೆಂಟ್ ಇದೆ. ಎಲ್ಲಾನು ಬೀಜ ಗೊಬ್ಬರ ಬೀಳುತ್ತೆ, ಪ್ರತಿಯೊಂದು ಟ್ರಾನ್ಸ್ಪರೆಂಟ್. ನಮ್ಮಲ್ಲಿ ಯಾವ್ದೇ ಮಷಿನ್ ತಯಾರಾದ್ರೂ ಕೂಡ ಬೀಜ ಮತ್ತು ಗೊಬ್ಬರ ರೈತರಿಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ಬೇಕು ಸರ್. ಯಾಕಂದ್ರೆ ಈಸಿಯಾಗಿ ಡ್ರೈವರ್ ಒಬ್ನೇ ಕೂಡ ಇರ್ತಾನಲ್ಲ, ಅದೇ ಡ್ರೈವರ್ ಬರೀ ಹಿಂದೆ ನೋಡಿದ್ರೆ ಸಾಕು, ಅವನಿಗೆ ಬೀಜ ಮತ್ತು ಗೊಬ್ಬರ ಅಟ್ ಎ ಟೈಮ್ ಕರೆಕ್ಟ್ ನೀಟಾಗಿ ಹೋಗ್ತಾ ಇದೆ ಇಲ್ಲ ಅಂತ ಹೇಳಿ ಪೈಪ್ ಅಲ್ಲೂ ಕಾಣ್ಬೇಕು. ಆಮೇಲೆ ರೈತರಿಗೆ ಹೆವಿ ಸ್ಪೆಂಡರ್ ಮಾಡಿದ್ವಿ ಸರ್. ಇದು ಕೂಡ ಇದು ಬಿರುಸು ಭೂಮಿಯಲ್ಲಿ ವೀಲ್ ಮೇಲೆ ಏಳ್ಬಾರ್ದಂತ ಸ್ಪ್ರಿಂಗ್ ಕೊಟ್ಟಿದೀವಿ. ಅಲ್ಲಿ ಕಲ್ಲು ಬಂದಾಗ ಮೇಲೆದ್ದು ಮತ್ತು ರಿಮೂವ್ ಆಗಿ ಸೇಮ್ ಅದೇ ಪ್ಲೇಸ್ ಕೂಡಲಿ ಅಂತ ಹೇಳಿ ಫ್ಯಾಕ್ಟರಿಗೆ ಜೋಡಿಸ್ಲಿಕ್ಕೆ ಈಸಿಯಾಗಿ ರೈತರಿಗೆ ಇನ್ನು ಈಸಿ ವಿತ್ ಇನ್ 5 ಮಿನಿಟ್ ಒಳಗೆ ರೈತ ಅಷ್ಟೇ ಡಿಟ್ಯಾಚಬಲ್ ಮತ್ತು ಅಟ್ಯಾಚಬಲ್ ಮಾಡಬಹುದು ಈಸಿಯಾಗಿ. ಆಮೇಲೆ ಹೆವಿ ಕ್ವಾಲಿಟಿ ಹಾಕಿದೀವಿ ಸರ್ ಎಲ್ಲ ಪಿನ್ಗಿನ್ ಎಲ್ಲ ಅವ್ರಿಗೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು. ರೈತರಿಗೆ ಈಸಿಯಾಗಿ ಅಸೆಂಬಲ್ ಮಾಡ್ಕೋಕೆ, ರೈತರಿಗೆ ಅಸೆಂಬ್ಲಿ ಮಾಡ್ಕೊಲಿಕ್ಕೆ ಸರ್ ಟ್ರಾಕ್ಟರ್ಗೆ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಈಸಿಯಾಗಿ ಮಾಡ್ಕೊಂತಾನೆ 5-10 ನಿಮಿಷದಲ್ಲಿ. ರೈತರಿಗೆ ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಇಲ್ಲ ಸರ್. ಈಗ ಯಾವ ತರ ಸರ್ ಟ್ರ್ಯಾಕ್ಟರ್ ಅಂತ ರೈತರಿಗೆ? ಟ್ರ್ಯಾಕ್ಟರ್ ಅಂದ್ರೆ ಇದು 30 SP ಅಬೌವ್ ಸರ್. ಇದು ಕೂಡ ರೈತರು 30-40 ಸಾವಿರ ರೂಪಾಯಿ ಆರಾಮ ತಿಂಗಳಿಗೆ ಆದಾಯ ಆಗ್ತದೆ ಸರ್. ಯಾಕಂದ್ರೆ ಬಾಡಿಗೆ ಹೊಡೆಯೋ ರೈತರಿಗೆ. ಓಕೆ. ಮತ್ತೆ ಯಾವ ತರ ಸರ್ ಎಲ್ಲ? ಇದೇ ಸರ್, ನಾ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ರೈತರು 50 ಸಾವಿರ 60 ಸಾವಿರ ಲಾಭ ಗಳಿಸ್ತಾರೆ ಅಂತ ಹೇಳಿ. ಯಾರ ರೈತರು ಟ್ರ್ಯಾಕ್ಟರ್ ಇಂದ ಬಿತ್ತನೆ ಕೂರ್ಗಿಯಿಂದ ಬಾಡಿಗೆ ಹೊಡಿತಾರಲ್ಲ ಆ ರೈತರಿಗೆ ದ್ವಿಗುಣ ಆದಾಯ ಸರ್. ಖಂಡಿತ. ಮನೆದಷ್ಟ ಯೂಸ್ ಮಾಡೋರಿಗೆ ಅವ್ರು ವರ್ಷಕ್ಕೊಮ್ಮೆ ಪೀಕ್ ತಗೊಂತಾರಲ್ಲ ಅವ್ರಿಗೆ ಯಾವ್ದೇ ರೈತರು ಮತ್ತೆ ಅನಾಸೆ ತಪ್ಪು ಭಾವಿಸ್ಬಾರ್ದು. ತಗೊಂಡ ನಂತರ ಮತ್ತೆ ತಿಂಗಳಿಗೆ 50,000-60 ಸಾವಿರ ರೂಪಾಯಿ ಇನ್ಕಮ್ ಬರ್ತದೆ. ಟ್ರ್ಯಾಕ್ಟರ್ ಅಂತ ರೈತ ಬಾಡಿಗೆ ಹೊಡೆಯವನಿಗೆ. ಖಂಡಿತ ಸರ್. ಓಕೆ ಸರ್.